ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಆಗ್ತಾ ಇದೀವ ಏನು ಅಂತ ಗೊತ್ತಿಲ್ಲ. ಒಂದು ಗೋಕರ್ಣ, ಇನ್ನೊಂದು ಮುರುಡೇಶ್ವರ, ಮಂಜೇಶ್ವರ, ಧ್ಯಾನೇಶ್ವರ ಬೆಟ್ಟ ಹತ್ತಿ ಇಳಿತಾ ಇದೀವಿ. ಬಂದಿದ್ದ ದಾರಿ ಇಡಗುಂಜಿ ಗಣಪತಿ, ತಲೆ ಮೇಲೆ ಗಾಯ ಆಗಿರೋದು ಮ್ಯಾಪಲ್ಲಿ ತೋರಿಸ್ತಾ ಇದೆ. ಸೊ ಇನ್ ಟೈಮಲ್ಲಿ ಇದ್ದೀವಿ. ಫುಲ್ ಸೂಪರ್ ಎಂಟರ್ಟೈನ್ಮೆಂಟು ಆಗೋಯ್ತು. 3 ಬಸ್ ಮಕ್ಕಳು ಇಲ್ಲೇ ಇದ್ದಾರೆ. ಲೇಟ್ ಆಗಿರೋ ಥರ ಮಾರ್ಕ್ ಇದೆ ನೋಡಿ ಅಂತ. ಈಗ ನೆಕ್ಸ್ಟು ಹೆಂಗಿದೆ ನೋಡಿ ರೋಡು, ಅಡ್ವೆಂಚರಸ್ ಆಗಿರುತ್ತಾ. ಫುಲ್ ಗೂಗ್ಲಿ. ಈಗ ಪಾವ್ ಭಾಜಿ ಇದೆ, ಬ್ರೆಡ್ ಆಮ್ಲೆಟ್ ಇದೆ, ಗೋಬಿ ಇದೆ ಅಂತ. ಪ್ರೀತಿ ವಿಶ್ವಾಸ ತಗೊಂಡೋಗಿ ಅಂತ ಅವರು. ಈ ದಾರಿ ಸರಿ ಇಲ್ವಂತ, ಈ ಕಡೆ ಹೋಗೋಕ್ಕೆ ಆಗಲ್ಲ ನೀವು ಅಂತ ಹೇಳ್ತಾ ಇದ್ದಾರೆ. ಟೂರಿಸ್ಟ್ ಪ್ಲೇಸ್ಗಳು ಪ್ರಾಪರ್ ಗೈಡೆನ್ಸೇ ಇಲ್ಲ. ಇಲ್ಲಿಂದ ಮುಂದೆ ಓಕೆ, ಈಗ ಅಪ್ಸರಕೊಂಡ ವಾಟರ್ಫಾಲಿಂದ ಹೊರಡ್ತಾ ಇದ್ದೀವಿ. ಬಂದಿದ್ದೇನಂತ ಖುಷಿ ಅನ್ನಿಸ್ಲಿಲ್ಲ, ಬಟ್ ಬರಬೇಕಾಗಿತ್ತು. ಬಂದಮೇಲೆ ಗೊತ್ತಾಯಿತು ವರ್ತ್ ಇಲ್ಲ ಇದು ಅಂತ. ಮಳೆಗಾಲದಲ್ಲಾದರೆ ಸ್ವಲ್ಪ ನೀರು ಜಾಸ್ತಿ ಇರುತ್ತೆ, ಓಕೆ. ಬಟ್ ಈಗೇನಂತ ನೀರು ಇರಲಿಲ್ಲ, ಎಲ್ಲೋ ಒಂಚೂರು. ಸೊ ಈಗ ನೆಕ್ಸ್ಟು ಇಡಗುಂಜಿ ಗಣಪತಿಗೆ ಹೋಗ್ತಾ ಇದ್ದೀವಿ. ಇಡಗುಂಜಿ ಗಣಪತಿ ಇಲ್ಲಿಂದ 14 ಕಿಲೋಮೀಟ್ರ್ ದೂರ ಇದೆ. ಬಟ್ ಹೈವೇಗೆ ಹೋಗಿ ಒಂದು ಸ್ವಲ್ಪ ಒಳಗಡೆಗೆ ಹೋಗ್ಬೇಕದು. ಶೆಕೆ ಮಾತ್ರ ಕಿತ್ತಿ ಬರ್ತಾ ಇದೆ, ಬೆವರು ಎಲ್ಲ ತೆಗ್ದು ಬಿಸಾಕ್ಬಿಟ್ಟು ಹೋಗೋಣ ಅನಿಸುತ್ತೆ, ಆ ಥರ ಇದೆ. ಅಟ್ಲೀಸ್ಟ್ ನೆನ್ನೆ ನಮಗೆ ಗಾಡಿ ಮೇಲೆ ಕೂತ್ಕೊಂಡು ಸ್ವಲ್ಪ ಮೂವ್ ಮಾಡೋರಾರುವೆ ಒಂದು ಸ್ವಲ್ಪ ತಣ್ಣಗೆ ಗಾಳಿ ಬಂದು ಬಾಡಿ ತಣ್ಣಗಾಗ್ತಾಯಿತ್ತು. ಇವತ್ತು ಅದೂ ಇಲ್ಲ, ಹಾರಿಬಲ್ ಆಗಿದೆ. ಆಗ್ಲಿಂದ ಒಂದು 2 ಲೀಟ್ರ್ ನೀರು ಖಾಲಿ ಮಾಡಿದ್ದೀನಿ ನಾನಂತೂ. ಓಕೆ, ಸೊ ಈಗ ಬಂದಿದ್ದಾರೀನೇ ಹೈವೇಲಿ ಕನೆಕ್ಟ್ ಆದಮೇಲೆ ವಾಪಸ್ ಸಿಗೋಣ. ಹೈವೇಗೆ ಕನೆಕ್ಟ್ ಆದೋ ಇಡಗುಂಜಿ ಗಣಪತಿ ದೇವಸ್ಥಾನ 14 ಕಿಲೋಮೀಟ್ರ್ ಅಂತ ಮ್ಯಾಪಲ್ಲಿ ತೋರಿಸ್ತಾ ಇದೆ. ಸೊ ನೋಡೋಣ, ಸ್ವಲ್ಪ ಒಳಗಡೆನೂ ಹೋಗಬೇಕದು. ಪೆಟ್ರೋಲ್ ಬೇರೆ ಹಾಕಿಸ್ಬೇಕು, ಸಿಗ್ನಲ್ ಕೊಡ್ತಾ ಇದೆ. ಹೈವೇಲಿ ಲೆಫ್ಟ್ಗೆ ಈ ಆರ್ಚ್ ಇದೆಯಲ್ಲ, ಇಲ್ಲಿ ಒಳಗಡೆ ತಗೋಬೇಕು. ಇದೇ ಇಡಗುಂಜಿ ಗಣಪತಿ ದೇವಸ್ಥಾನ. ಇಲ್ಲಿಂದ ಒಂದು 4-5 ಕಿಲೋಮೀಟ್ರ್ನ ಒಳಗಡೆ ಹೋಗ್ಬೇಕು ಅನಿಸುತ್ತೆ. ನಾವು ಇಷ್ಟು ಪ್ಲೇಸ್ ಹೋಗಿದ್ವಲ್ಲ, ಎಲ್ಲೆಲ್ಲಿ ಜೋಗ್ ಫಾಲ್ಸು, ಶಿರ್ಸಿ, ಆಮೇಲೆ ಯಾಣದಿಂದ ವಿಭೂತಿ ಫಾಲ್ಸಿಂದ ಗೋಕರ್ಣ ಬಂದು, ಗೋಕರ್ಣದಿಂದ ಎತ್ತಿ ಈಗ ಹೊನ್ನಾವರದಲ್ಲಿ ಮ್ಯಾಂಗ್ರೋವ್ಸಿಂದ ಈಗ ಅಪ್ಸರಕೊಂಡ ವಾಟರ್ಫಾಲಿಗೆ ಬಂದು ಅಲ್ಲಿಂದ ಇಡಗುಂಜಿ ಬರ್ತಾಯಿದ್ದೀವಿ. ಇಷ್ಟರದ್ದು ವಿಡಿಯೋಗಳು ನಿಮಗೆ ಪ್ಲೇಲಿಸ್ಟಲ್ಲಿ ಸಿಗುತ್ತೆ. ಸೊ ನೋಡಿ, ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ, ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಇನ್ನೂ ಏನಾದ್ರು ಇಂಪ್ರೂವ್ಮೆಂಟ್ಸ್ ಬೇಕು, ಇಲ್ಲ ಇನ್ನೂ ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ, ಇಂಥ ಪ್ಲೇಸ್ಗೆ ಹೋಗಬೇಕು ಅಂತ ಏನಾದ್ರು ಹೇಳಂಗಿದ್ರೆ ಹೇಳಿ. ಆದಷ್ಟು ಅಲ್ಲಿಗೆ ಹೋಗೋಕ್ಕೆ ಟ್ರೈ ಮಾಡ್ತೀವಿ. ಓಕೆ, ಸೊ ಎನ್ಕರೇಜ್ ಮಾಡಿ. ಇದು ಸ್ಟೋರಿ ಏನಪ್ಪ ಅಂದರೆ, ಈ ರಾವಣ ಶಿವಂದು ಆತ್ಮಲಿಂಗನ ಇಸ್ಕೊಂಬರ್ಬೇಕಾದ್ರೆ ಸಂಜೆ ಆಯಿತು, ಸೂರ್ಯಾಸ್ತಕ್ಕಿಂತ ಮುಂಚೆ ಸಂಧ್ಯಾ ವಂದನೆ ಮಾಡಬೇಕು ಅಂತ ಸಮುದ್ರ ತೀರದಲ್ಲಿ ಆ ಕಡೆ ನೋಡ್ಬೇಕಾದ್ರೆ ಗಣಪತಿ ಒಂದು ಹುಡುಗನ ರೂಪ ತಾಳ್ಕೊಂಡು ಬರ್ತಾನೆ. ಅದನ್ನು ರಾವಣ ಆತ್ಮಲಿಂಗನ ಕೊಟ್ಬಿಟ್ಟು ನೋಡ್ಕೊಂಡು ಕೆಳಗಡೆ ಇಡಬೇಡ, ನೋಡ್ಕೊತಾ ಇರು, ನಾನು ಸಂಧ್ಯಾ ವಂದನೆ ಮುಗಿಸ್ಕೊಂಬರ್ತೀನಿ ಅಂತ ಹೇಳ್ತಾನೆ. ಸ್ವಲ್ಪ ಹೊತ್ತಿಗೆ ಗಣಪತಿ ಅದನ್ನು ನನ್ನ ಕೈಲಿ ಆಗ್ತಾಯಿಲ್ಲ ಅಂತ ಕೆಳಗಡೆ ಇಟ್ಬಿಡ್ತಾನೆ. ಆವಾಗ ಸ್ಕೋಪದಿಂದ ಗಣಪತಿ ತಲೆ ಮೇಲೆ ಒಂದು ಏಟು ಹೊಡಿತಾನೆ. ಆ ಏಟು ಹೊಡೆದಾಗ ಗಣಪತಿ ತಲೆ ಮೇಲೆ ಗಾಯ ಆಗಿರೋದು ಇಲ್ಲಿದೆ ಅಂತ ಹೇಳ್ತಾರೆ. ಪ್ಲಸ್ ಅದೇ ಆತ್ಮಲಿಂಗನ ರಾವಣ ನೆಲದಿಂದ ಎತ್ತಕ್ಕೆ ಪ್ರಯತ್ನ ಮಾಡ್ತಾನೆ. ಅದನ್ನು ತಿರ್ಚಿ ಮೂರ್ಚಿ ಹೆಂಗೆಂಗೋ ಮಾಡಿ ಏನೇ ಮಾಡಿದ್ರೂ ಬರೋದಿಲ್ಲ. ಅದು ತುಂಬ ಶಕ್ತಿ ಬಿಟ್ಟು ಎಳೆದಾಗ ಆತ್ಮಲಿಂಗ 5 ಪೀಸಾಗಿ ಬೇರೆ ಬೇರೆ ಕಡೆ ಬೀಳುತ್ತೆ. ಸೊ ಅದೇನೆ ಈ ಒಂದು ಗೋಕರ್ಣ, ಇನ್ನೊಂದು ಮುರುಡೇಶ್ವರ, ಮಂಜೇಶ್ವರ, ಧ್ಯಾನೇಶ್ವರ, ಇನ್ನೊಂದು ಹೆಸರು ಬರ್ತಾ ಅಲ್ಲ. ಸೊ ಇದು ಇಲ್ಲಿ ಸ್ಟೋರಿಗಳು. ಓಕೆ, ಆ ಗಣಪತಿದು ವಿಗ್ರಹ ಇಲ್ಲಿದೆ.
ತಲೆಗೆ ಸ್ವಲ್ಪ ಏಟಾಗಿರೋ ಥರ ಮಾರ್ಕ್ ಇದೆ ಅಂತೆ. ನಮಗೂ ಅಬ್ಸರ್ವ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ನಾನು ತುಂಬ ಹಿಂದೆ ಬಂದಿದ್ದೆ, ಒಂದು 6-7 ವರ್ಷದಿಂದ ಬಂದಿದ್ದು. ಸೊ ನಮಗೂ ಈ ಕಥೆನ ಹೇಳಿದ್ದು, ತಲೆ ಮೇಲೆ ಏಟಾಗಿರೋ ಥರ ಮಾರ್ಕ್ ಇದೆ ನೋಡಿ ಅಂತ. ಗುಂಜಿ ಶ್ರೀ ಗಣಪತಿ ಟೆಂಪಲ್ ಇಲ್ಲಿಂದ ಒಂದು 1 ಕಿಲೋಮೀಟ್ರ್ ದೂರ ಇದೆ. ಬೆಟ್ಟ ಹತ್ತಿ ಇಳಿತಾ ಇದೀವಿ, ಚಿಕ್ಕ ಚಿಕ್ಕ ಬೆಟ್ಟಗಳೇ, ಬಟ್ ಗೊತ್ತಾಗ್ತಾ ಇದೆ ನೋಡಿ ಎದುರುಗಡೆ ನೋಡಿ. ಬಂದು ಇಡಗುಂಜಿ ಗಣಪತಿ ದೇವಸ್ಥಾನಕ್ಕೆ ಈಗ ಪಾರ್ಕಿಂಗ್ ಹುಡುಕಬೇಕು. ಮುಂದೆನೇ ಇರುತ್ತೆ, ಇನ್ನು ಮುಂದೆ ದೇವಸ್ಥಾನ. ಸೊ ಎಲ್ಲಿ ದೇವಸ್ಥಾನ ಹತ್ರ ಸಿಗುತ್ತೋ ಅಲ್ಲಿ ಪಾರ್ಕಿಂಗ್ ಮಾಡಿ ಒಳಗಡೆಗೆ ಹೋಗುವ. ಇದು ಇಡಗುಂಜಿದು ಬಸ್ ಸ್ಟ್ಯಾಂಡ್ ಅಂತ, ಇಲ್ಲ ಪಾರ್ಕಿಂಗ್ ಏರಿಯಾನೋ ಗೊತ್ತಿಲ್ಲ. ಅಯ್ಯೋ ಏನು ಸ್ಟೀಪ್ ಇದೆ. ನಾವು ಬಂದಾಗ ಫ್ಯಾಮಿಲಿ ಜೊತೆ ಬಂದಾಗ ಆ ಪ್ರೈವೇಟ್ ಪಾರ್ಕಿಂಗ್ ಏರಿಯಾದಲ್ಲಿ ನಿಲ್ಲಿಸ್ಬಿಟ್ಟು ಇಲ್ಲಿಂದ ನಡ್ಕೊಂಡು ಬಂದಿದ್ದು. ದೇವಸ್ಥಾನ ಹತ್ರ ಬಂದಿದ್ದೀವಿ. ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಆಗ್ತಾ ಇದ್ದೀವ ಏನು ಅಂತ ಗೊತ್ತಿಲ್ಲ. ಅಲ್ಲೇ ಹಾಕೋಣ ಬಾ. ಓಕೆ, ಸೊ ಪಾರ್ಕಿಂಗ್ ಅಲ್ಲೇ ಮಾಡಬೇಕೀಗ. ಹಾಂ ಏನು ತಣ್ಣಗಿದೆ. ದೇವಸ್ಥಾನ 3 ಗಂಟೆಗೆ ಓಪನ್. ಸೊ ನಾವೀಗ ಇಡಗುಂಜಿ ಗಣಪತಿ ದೇವಸ್ಥಾನಕ್ಕೆ ಬಂದು, ಬಟ್ ದೇವಸ್ಥಾನ ಕ್ಲೋಸ್ ಆಗಿದೆ. ಅಲ್ಲಿ ಎದುರುಗಡೆ ಅಂಗಡಿಯವರು ಪಾರ್ಕಿಂಗ್ ಹತ್ರ ಇರೋರು ಹೇಳಿದ್ರು, ಇಲ್ಲಿ ಮೇಯ್ನ್ ನಾವು ತೋರಿಸೋದಲ್ಲ ಆಗಲೇ ಪ್ರೈವೇಟ್ ಪಾರ್ಕಿಂಗ್ ಏರಿಯಾ ಥರ ಇದೆ ಅಂತ. ಸೊ ಅಲ್ಲಿ ಭೋಜನಾಲಯ ಇದೆ, ಅಲ್ಲಿ ಹೋಗಿ ಪ್ರಸಾದ ಕೊಡ್ತಾರೆ, ಊಟ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಸೊ ಈಗ ಅದಕ್ಕೆ ಬಂದಿದ್ದೀವಿ. ಸ್ಕೂಲ್ ಮಕ್ಳುಗಳದ್ದು ಹೆಚ್ಚು ಕಡಿಮೆ ಒಂದು 3 ಬಸ್ ಇದೆ ಇಲ್ಲಿ. ಈಗ ಅವುಗಳ ಮಧ್ಯೆ ನಾವು ಹೋಗಿ ಊಟ ಮಾಡ್ಕೊಂಡು ಬರಬೇಕು. ಈಗ ಇಡಗುಂಜಿ ಗಣಪತಿ ದೇವಸ್ಥಾನ ದರ್ಶನಕ್ಕೆ ನಿಂತು ಹೋಗ್ತಾ ಇದ್ದೀವಿ. ಸ್ಕೂಲ್ ಮಕ್ಕಳು ಟ್ರಿಪ್ ನೋಡಿ, 3 ಬಸ್ ಮಕ್ಕಳು ಇಲ್ಲೇ ಇದ್ದಾರೆ. ಓಕೆ, ಇಲ್ಲಿ ದೇವಸ್ಥಾನ ಇದೆ ಅನ್ನೋದಿಲ್ಲ. ಓಕೆ, ದರ್ಶನ ಮಾಡ್ಕೊಂಡು ಬಂದು ಆಮೇಲೆ ಸಿಗ್ತೀನಿ ನಿಮಗೆ. ಸೊ ಇಡಗುಂಜಿ ಗಣಪತಿ ದೇವಸ್ಥಾನ ನಮಗೆ ದರ್ಶನ ಆಯಿತು, ಫುಲ್ ಸೂಪರ್ ಎಂಟರ್ಟೈನ್ಮೆಂಟು ಆಗೋಯ್ತು. ಆ ಸ್ಕೂಲ್ ಮಕ್ಕಳುಗಳೆಲ್ಲ ಮುತ್ಕೊಂಡು ಪ್ರಣಾಮ ಹತ್ರ ನಮ್ಮ ಹತ್ರ ಎಲ್ಲ ಹಾಕ್ಕೊಂಡು ಒಂದಷ್ಟು ಸಬ್ಸ್ಕ್ರಿಪ್ಷನ್ಗಳೆಲ್ಲ ಮಾಡಿಕೊಂಡು ಅಲ್ಲಲ್ಲೇ ತೆಗೆದು ವಿಡಿಯೋ ನೋಡ್ತಾರೆ. ಹೀಗೆ ಆಯಿತು. ಈಗ ನೆಕ್ಸ್ಟು ನಮ್ಮದು ಮುರುಡೇಶ್ವರಕ್ಕೆ. ಸೊ ಇನ್ ಟೈಮಲ್ಲಿ ಇದ್ದೀವಿ, ನೋಡೋಣ. 1 hour 45 minutes ಸ್ವಲ್ಪ ಡಿಲೇ ಅನ್ನಿಸ್ತದೆ, ಯಾಕಂದರೆ ಇಲ್ಲಿ ದೇವಸ್ಥಾನ ಕ್ಲೋಸ್ ಆಗಿತ್ತಲ್ಲ. ಸೊ ಬಟ್ ಅದೊಂಥರ ಒಳ್ಳೇದಾಯಿತು, ದೇವಸ್ಥಾನ ಕ್ಲೋಸ್ ಆಗಿದ್ದಕ್ಕೆ ಫಸ್ಟೇ ಊಟ ಮಾಡ್ಕೊಂಬನ್ನಿ ಅಂತ ಕಳಿಸಿದ್ರು. ಹೋಗಿ ಊಟ ಮಾಡಿಕೊಂಡು ಈಗ ಮುರುಡೇಶ್ವರ ಕಡೆಗೆ ಹೋಗ್ತಾ ಇದ್ದೀವಿ. ಓಕೆ, ಬಂದಿದ್ದೆ ದಾರಿ, ಹೈವೇಗೆ ಹೋಗ್ತಾ ಸಿಗೋಣ.